ಈಗ ಸತೀಶ್ ಅವರು ಯಾವ ಉದ್ದೇಶದಿಂದ ಬಿಗ್ ಬಾಸ್ಗೆ ಹೋಗಿರ್ತಾರೆ? ಯಾಕಂದರೆ ಹಾಕಿರೋ ಬಟ್ಟೆನೇ ಅಂದರೆ ಪರ್ಚೇಸ್ ಮಾಡಿರೋ ಬಟ್ಟೆನೇ 25,00,000 ತಗೊಂಡ್ರು ಅಂತೇಳಿ ನೀವೇ ಹೇಳ್ತೀರಾ. 50,00,000 ಟಾರ್ಗೆಟ್‌ಗೋಸ್ಕರ ನೀವು ಬಿಗ್ ಬಾಸ್ಗೆ ಅಂತೂ ಹೋಗಿರಲ್ಲ. ಉದ್ದೇಶ ಏನಿತ್ತು ಹೋಗಿದ್ದು? ಅಲ್ಲ, ನನಗೆ ದುಡ್ಡು ಮಾಡೋ ಇಂಟ್ರೆಸ್ಟ್ ಇಲ್ಲ, ದುಡ್ಡಿಂದು ಇಂಟ್ರೆಸ್ಟ್ ಇಲ್ಲ. ನನಗೆ ಡೇ ಒನ್ನೇ ನಂದೇನೋ ಒಂದು ಪ್ರಾಬ್ಲಮಿಂದ ಇವತ್ತು ಅಮೌಂಟ್ ಹಾಕೋಕ್ಕಾಗ್ತಾಯಿಲ್ಲ ಅಂದರು. ನಾನೇನು ನಿಮ್ಮನ್ನು ಕೇಳಿದ್ನ ಸರ್ ಅಂದೆ ಅಮೌಂಟು. ಆದರೆ ಒಳಗೆ ಬಂದಿರೋರು ದಿನ ನಂಗೆ ಪೇಮೆಂಟ್ ಬಂದರೆ ಸಾಕು, ನಂಗೆ ಪೇಮೆಂಟ್ ಬಂದರೆ ಸಾಕು, ನಂಗೆ ಪೇಮೆಂಟ್ ಬಂದರೆ ಸಾಕು, ನನ್ನ ಪೇಮೆಂಟ್ ಬಂದರೆ ಸಾಕು, ಬರೀ ಅದೇ ಮಾತಾಡ್ತಾಯಿದ್ರು. ನಾನು ಇವತ್ತವರೆಗೂ ನನಗೆ ₹1 ಪೇಮೆಂಟ್ ಬಂದಿಲ್ಲ. ಬೇಕಾದ್ರೆ ಮೊಬೈಲಲ್ಲಿ ತೋರಿಸ್ತೀನಿ. ಯಾಕೆ ಬಂದಿಲ್ಲ ಅಂತಲೂ ಕೇಳಿಲ್ಲ, ಯಾಕೆ ಕೊಡ್ತಾಯಿಲ್ಲ, ಏನಕ್ಕೆ ಕೊಟ್ಟಿಲ್ಲ ಅಂತಲೂ ಕೇಳಿಲ್ಲ. ಒಂದು ಕಾಲ್ ಅವ್ರಿಗೆ ಮಾಡಿದರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ಇನ್ನು ₹0 ಅಂದರೆ ಅವರಿಂದ ₹0, ಇನ್ನೂ ₹1 ನನಗೆ ಬಂದಿಲ್ಲ. ನಾನು ಕೇಳೂ ಇಲ್ಲ. ಡೇ ಒನ್ನೂ ಅದೇನೋ ಪ್ರಾಬ್ಲಮ್ ಆಗಿ ಬರ್ತಿಲ್ಲ, ನಿಮ್ಮದು ಆಧಾರು ಇದು ಲಿಂಕ್ ಮಾಡಿಲ್ಲ ಅಂತ ಕೇಳಿದ್ರು. ಆಯಿತು ಅಂದ್ಬಿಟ್ಟು ಲಿಂಕ್ ಮಾಡಿದ್ವಿ. ಅದು 2 ಡೇಸ್ಗೆ ಆಗಿರುತ್ತೆ, ಆದ್ರೂ ಇನ್ನೂ ಹಾಕಿಲ್ಲ. ಆದರೆ ಯಾಕೆ ಹಾಕಿಲ್ಲ ಅನ್ನೋದು ಇವತ್ತವರೆಗೂ ಕೇಳಿಲ್ಲ. ಇದು ನಾನು ಏನಂದರೆ, ನಾನು ದುಡ್ಡಿಗೋಸ್ಕರ ಹುಟ್ಟಿದವನಲ್ಲ, ಬದುಕಿದವನಲ್ಲ. ಓನ್ಲಿ ಹೆಸ್ರಿಗೋಸ್ಕರ ಬದುಕಿರೋನು. ಅಂದರೆ ಹೆಸ್ರು ಮಾಡೋಕ್ಕೋಸ್ಕರ ನಾನು ಇವತ್ತವರೆಗೂ ಯಾವ ಆಸ್ತಿನೂ ಮಾಡಿಲ್ಲ, ಯಾವ ಲಕ್ಸುರಿ ಕಾರು ತೊಗೊಂಡಿಲ್ಲ, ಯಾವ ಲಕ್ಸುರಿ ಮೊಬೈಲು ತೊಗೊಂಡಿಲ್ಲ. ನನ್ನ ಮಗ ಬೇಕಾದ್ರೆ ಯೂಸ್ ಮಾಡ್ತಾನೆ ಲಕ್ಸುರಿ ಫೋನು. ನಾನು ಇವತ್ತವರೆಗೂ ಹಳೇದು ಯಾವುದೋ ಫೋನ್ ಇಟ್ಕೊಂಡಿದ್ದೀನಿ. ಆಮೇಲೆ ಸಿಯಾಸ್ ಕಾರ್ ಇಟ್ಕೊಂಡಿದ್ದೀನಿ. ನನಗೆ ಆ ಶೋಕಿ ಇಲ್ಲ. ಸೈಟ್ ಮಾಡೋದು, ಮನೆ ಕಟ್ಟೋ ಶೋಕಿ ಇಲ್ಲ. ಆಮೇಲೆ ದುಡ್ಡು ಕೂಡಿಕೋದು ಶೋಕಿ ಇಲ್ಲ. ನಾಯಲ್ಲಿ ದುಡಿತೀನಿ, ನಾಯಿಗೆ ಹಾಕ್ತೀನಿ, ಇಲ್ಲಾಂದರೆ ಬಟ್ಟೆಗೆ ಹಾಕ್ತೀನಿ, ಇಲ್ಲಾಂದರೆ ಮಟನ್ ಚಿಕನ್ಗೆ ಹಾಕ್ತೀನಿ, ಇಷ್ಟೇ. ಓಕೆ. ಈಗ ನೀವು 25,00,000 ಕಾಸ್ಟ್ಯೂಮ್ ತೊಗೊಂಡಿದ್ದೀನಿ ಅಂತ ಬಿಗ್ ಬಾಸ್ ವೇದಿಕೆಯಲ್ಲೇ ಹೇಳಿದ್ರಲ್ಲ, ಸುದೀಪ್ ಸರ್ ಎದುರು ಹೇಳಿದ್ರಲ್ಲ. ಈಗ ಆಚೆ ಬಂದಮೇಲೆ IT ರೇಡ್ಗೆ ಇದು ಮಾಡ್ದಂಗೆ ಎಳ್ದಂಗೆ ಆಗುತ್ತಲ್ವಾ ಅವ್ರನ್ನ? 25,00,000 ಬಟ್ಟೆ ತೊಗೊಂಡಿದ್ದೀನಿ. ನಿಮ್ಮ ಮುಂದೆನೇ ಇಟ್ಟಿದ್ದೀನಿ. ಈಗ ₹2,80,000 ಸ್ಟೇಜ್ ಫಸ್ಟ್ ಡೇ ಹಾಕಿರೋದು. ಈಗ ನಿಮ್ಮ ಕೈಗೆ ಬಟ್ಟೆ ಕೊಟ್ಟೆ, ಆವಾಗಲೇ ಇಟ್ಕೊಂಡು ನೋಡಿದ್ರಲ್ಲ. ಈಗ ಲೇಡೀಸ್ಗೆ ವರ್ಕ್ ಸೀರೆ ಮೇಲೆ ಇದ್ರ ಮೇಲೆ ಹಾಕಿ ಯಾವ ಕ್ವಾಲಿಟಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತು. ಈಗ ನಾನು ಕೊಟ್ಟಿದ್ದ ಬ್ಲೇಸರ್ ಮೇಲಿರೋ ವರ್ಕ್ ಕ್ವಾಲಿಟಿ ಅದಕ್ಕೂ ಅಜಗಜಾಂತರ ಇದೆಯಾ? ಆಮೇಲೆ 2,80,000 ಫುಲ್ ಸೆಟ್ಗೆ ಅಂದರೆ ನಂಬ್ತೀರಾ? ಮೈಕ್ ಮುಂದೆ ಹೇಳಿ, ನಂಬ್ತೀರಾ? ಆ ಕ್ವಾಲಿಟಿ ಇತ್ತಲ್ವಾ? ಆದರೆ ಜನಗಳಿಗೆ ಅದ್ರ ಗೊತ್ತಾಗದೇ ಇರೋರ ಮುಂದೆ ನಾನು ಮಾತಾಡಿದ್ರೆ ಅದನ್ನು ಹಾಸ್ಯಾಸ್ಪದವಾಗಿ ನಗ್ತಾರೆ. ನನಗದು ಬೇಕಾಗಿಲ್ಲ. ನಾನು ಕೊಟ್ಟಿರೋನು, ನಾನು ತೊಗೊಂಡಿರೋನು ನನಗೆ ಗೊತ್ತು. ಬಿಗ್ ಬಾಸ್ ಹೋಗೋ ಹಿಂದಿನ ದಿನ ರಾತ್ರಿ 9:30ವರೆಗೂ ಶಾಪಿಂಗ್ ಮಾಡಿದ್ದೀನಿ. ಅಂದರೆ ನಾನು ಬಟ್ಟೆ ಶೂ, ಗ್ಲಾಸ್ ಅಂತ. ಆದರೆ ಗ್ಲಾಸ್ ಮಾತ್ರ ಬಿಡಲಿಲ್ಲ ನನಗೆ. ಯಾಕಂದರೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡ್ರೆ ನಾನು ಸ್ವಲ್ಪ ಚೆನ್ನಾಗಿ ಕಾಣೋದು. ಆದರೆ ಬ್ಲ್ಯಾಕ್ ಗ್ಲಾಸ್ ಯೂಸ್ ಮಾಡೋಂಗಿಲ್ಲ ಅಂತ ಬಿಡಲಿಲ್ಲ. ತೊಗೊಂಡೋಗಿದ್ದೆ ಅಂದರೆ ಬಿಡಲಿಲ್ಲ. ಆದರೆ ಬಟ್ಟೆನೇ ಮೇಯ್ನು ನನಗೆ. ಯಾಕಂದರೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ಸ್ಟೈಲಾಗಿರಬೇಕು, ಆ ಥರ. ಯಾಕಂದರೆ ಇವರು ಬಿಗ್ ಬಾಸ್ ಟೀಮಿಂದ ಬಟ್ಟೆ ಕಲೆಕ್ಟ್ ಮಾಡೋಕ್ಕೆ ಬಂದಿದ್ದರು. ಆವಾಗ ಇಬ್ಬರು ಹುಡುಗಿರು, ಇಬ್ಬರು ಹುಡುಗರು ಬಂದಿದ್ದರು. ನಾನು ಒಂದೊಂದು ಬಟ್ಟೆ ಕೊಡ್ತಾಯಿದ್ರೆ ಹಿಂಗೆ ಎತ್ಬಿಟ್ಟು ವಾವ್ 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 ಅಂತ ಒಂದೊಂದು ಬಟ್ಟೆಗೂ. ಆಮೇಲೆ ಸೀಸನ್ 1ಇಂದ 12ವರೆಗೂ ಹಿಂದಿ, ತೆಲುಗು, ಕನ್ನಡ ಯಾವ ಬಿಗ್ ಬಾಸಲ್ಲೂ ಈ ಥರ ಬಟ್ಟೆ ಯೂಸೇ ಮಾಡಿಲ್ಲ ಯಾರೂ ಅಂತ. ಯಾಕಂದರೆ ಎಲ್ಲ ರೆಂಟೆಡ್ ತೊಗೊಂಡು ಬರ್ತಾರೆ. ಅದು ಫಿಟ್ಟಿಂಗ್ ಸರಿಗಿರಲ್ಲ, ಲೂಸ್ ಇರುತ್ತೆ. ಇದು ನೋಡಿ, ಬಾಡಿ ಫಿಟ್ಟಿಂಗ್ ನೀಟಾಗಿದೆ. ಇದು ಮಿರಾಜ್ ಅನ್ವರ್ ಅಂತ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅವ್ರ ಹತ್ರ ಎಲ್ಲ ಇದು ಮಾಡಿಸಿರೋದು. ಒಂದೊಂದೂ ಬಾಡಿ ಫಿಟ್ ಹೆಂಗಿದೆ ಅಂದರೆ ಒಂದು ನಿಂತ್ಕೊಂಡ್ರೆ ಜೇಮ್ಸ್ ಬಾಂಡ್ ಥರ ಫೀಲ್ ಬರುತ್ತೆ ನನಗೇನೆ. ಅಂದರೆ ಆ ಶೇಪ್ ಆಗಲಿ. ಆದರೆ ನಾನು ಇಷ್ಟು ಬಟ್ಟೆ ಯೂಸ್ ಮಾಡೋಕ್ಕೆ ಅವಕಾಶ ಆಗಲಿಲ್ಲ. ಯಾಕಂದರೆ 3 ವಾರಕ್ಕೆ ಓಡಿಸ್ಬಿಟ್ರು ಎಲ್ಲರೂ. ಇದ್ದಿದ್ದರೆ ಇನ್ನೂ ಒಳ್ಳೊಳ್ಳೆ ಬಟ್ಟೆ. ಇವಾಗ ಒಂದೊಂದು ಚಾನಲ್ಗೆ ಒಂದೊಂದು ಬ್ಲೇಸರ್ ಹಾಕ್ತಾಯಿದ್ದೀನಿ. ಅವರು ಅದರಲ್ಲೇ ನೋಡ್ಕೋಬೇಕಷ್ಟೇ. ಇವಾಗ ಆ ಭಾಗ್ಯ ಇವಾಗ ಬರ್ತಾಯಿದೆ, ಒಳಗಡೆ ಸಿಗಲಿಲ್ಲ. ಅದಕ್ಕೊಂದು ಬೇಜಾರಿದೆ.